ನಾನು ಲಾಸ್ಟ್ ವಿಡಿಯೋದಲ್ಲಿ ಮೀಡಿಯಾ ಪೂಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರಾದ್ರೂ ಮಿಸ್ ಮಾಡಿದ್ರೆ ಅಥವಾ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಅಲ್ಲಿ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ. ಇವಾಗ ಟಾಪಿಕ್ ಒಳಗೆ ಹೋಗೋಣ. ಕಟ್ ಪೇಜ್ ಅಂದ್ರೆ ಏನು, ಕಟ್ ಪೇಜ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಇವಾಗ ನೀವು ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದು ವಿಡಿಯೋನ ಶೂಟ್ ಮಾಡಿರ್ತೀರಾ, ಆ ವಿಡಿಯೋದಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಪೋರ್ಷನ್ ಮಾತ್ರ ಬೇಕು ಅನ್ಸಿದಾಗ ನಾವು ಕಟ್ ಪೇಜ್ ನ ಯೂಸ್ ಮಾಡಿ ಕಟ್ ಮಾಡ್ಕೊಳ್ತೀವಿ. ನೀವು ಕಟ್ ಪೇಜ್ ಯೂಸ್ ಮಾಡಿ ಒಂದು ಫುಟೇಜ್ ನ ಕಟ್ ಮಾಡಬೇಕಾದ್ರೆ ನಿಮ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಆಲ್ರೆಡಿ ನೀವು ಲಾಸ್ಟ್ ವಿಡಿಯೋದಲ್ಲಿ ಇಮೇಜಸ್, ವಿಡಿಯೋಸ್, ಆಡಿಯೋನ ಹೆಂಗೆ ಇಂಪೋರ್ಟ್ ಮಾಡೋದಂತ ನೋಡಿರ್ತೀರಾ. ಇಂಪೋರ್ಟ್ ಮಾಡಿರೋ ವಿಡಿಯೋನ ಟೈಮ್ ಲೈನ್ ಅಲ್ಲಿ ಇಂಪೋರ್ಟ್ ಮಾಡೋಕ್ಕೂ ಮುಂಚೆ ನಾವು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಒಂದ್ಸರಿ ನೋಡ್ಕೋಬಹುದು. ಅದು ಹೆಂಗೆ ಅಂದ್ರೆ, ನೀವು ಜಸ್ಟ್ ಇಂಪೋರ್ಟ್ ಮಾಡಿರೋ ವಿಡಿಯೋ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಅದನ್ನ ಜಸ್ಟ್ ಲೆಫ್ಟ್ ಇಂದ ರೈಟ್ ಗೆ, ರೈಟ್ ಇಂದ ಲೆಫ್ಟ್ ಗೆ ನೀವು ಕರ್ಸರ್ ನ ಮೂವ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಒಳಗಡೆ ವಿಡಿಯೋ ಪ್ಲೇ ಆಗ್ತಿರೋದು ನಿಮ್ಗೆ ಕಾಣಿಸುತ್ತೆ. ನಿಮ್ಗೆ ಅದು ಕ್ಲಿಯರ್ ಆಗಿ ಇಲ್ಲ ಅಂದ್ರೆ ನೀವು ಜಸ್ಟ್ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ದೊಡ್ಡ ಪ್ರಿವ್ಯೂ ವಿಂಡೋ ಓಪನ್ ಆಗುತ್ತೆ. ನೀವು ನಿಮ್ ಫುಟೇಜ್ ನ ಅಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನೀವು ನೋಡ್ತಾ ಇರೋ ಈ ವಿಡಿಯೋದಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಪೋರ್ಷನ್ ಮಾತ್ರ ಬೇಕು ಅನ್ಸಿದಾಗ ನೀವು ಈ ವಿಡಿಯೋ ಕೆಳಗಡೆ ಇರೋ ಈ ರೆಡ್ ಲೈನ್ ನ ಯೂಸ್ ಮಾಡ್ಕೊಂಡು ನಿಮ್ಗೆ ವಿಡಿಯೋ ಎಲ್ಲಿಂದ ಬೇಕು ಕರೆಕ್ಟ್ ಆಗಿ ಅಲ್ಲಿ ಪ್ಲೇಸ್ ಮಾಡಿ ಐ ಅಂತ ಒತ್ತಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಅದೇ ವಿಡಿಯೋ ನಿಮ್ಗೆ ಎಲ್ಲಿ ಗಂಟ ಬೇಕು ಅಂತ ನೋಡಿ ಅದನ್ನ ರೆಡ್ ಲೈನ್ ನ ಎಲ್ಲಿಗೆ ಬೇಕೋ ಅಲ್ಲಿ ಗಂಟ ಡ್ರ್ಯಾಗ್ ಮಾಡಿ ಅಲ್ಲಿ ಪ್ಲೇಸ್ ಮಾಡಿ ಜಸ್ಟ್ ಓ ಅಂತ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಇನ್ನು ಮತ್ತೆ ಔಟ್ ಎರಡು ಬರುತ್ತೆ. ಇದು ಬಂದು ಸ್ಟಾರ್ಟಿಂಗ್ ಕ್ಲಿಪ್ ಆಗುತ್ತೆ ಅಂಡ್ ಇದು ಬಂದು ಎಂಡಿಂಗ್ ಕ್ಲಿಪ್ ಆಗುತ್ತೆ. ಇವಾಗ ನೀವು ಈ ಪರ್ಟಿಕ್ಯುಲರ್ ಪೋರ್ಷನ್ ಮಾತ್ರ ಟೈಮ್ ಲೈನ್ ಒಳಗಡೆ ಇಂಪೋರ್ಟ್ ಮಾಡ್ಕೋಬಹುದು. ಇವಾಗ ನೀವು ಯಾವ್ದಾದ್ರು ಒಂದು ವಿಡಿಯೋನ ಟೈಮ್ ಲೈನ್ ಗೆ ಇಂಪೋರ್ಟ್ ಮಾಡಿದಾಗ ನಿಮ್ಗೆ ಕೆಳಗಡೆ ಇರೋ ಟೈಮ್ ಲೈನ್ ಅಲ್ಲಿ ನೀವು ಇಂಪೋರ್ಟ್ ಮಾಡಿರೋ ವಿಡಿಯೋ ಫ್ರೇಮ್ ಬೈ ಫ್ರೇಮ್ ತೋರಿಸ್ತಾ ಇರುತ್ತೆ. ಕೆಳಗಿರೋ ಟೈಮ್ ಲೈನ್ ಈಸಿಯಾಗಿ ಹೆಂಗೆ ನೋಡೋದು ಅಂದ್ರೆ, ಮೇಲೆ ಇರೋ ಟೈಮ್ ಲೈನ್ ಅಲ್ಲಿ ಆ ರೆಡ್ ಕಲರ್ ಲೈನ್ ನೀವು ಜಸ್ಟ್ ಈ ಕಡೆ ಡ್ರ್ಯಾಗ್ ಮಾಡಿದ್ರೆ ಸಾಕು, ನಿಮ್ಗೆ ಯಾವ ಫ್ರೇಮ್ ಬೇಕೋ ಆ ಫ್ರೇಮ್ ಕರೆಕ್ಟ್ ಆಗಿ ಎಲ್ಲಿ ಬೇಕೋ ಅಲ್ಲಿ ನಿಲ್ಸಿ ನೋಡ್ಕೋಬಹುದು. ಈ ಮೇಲೆ ಇರೋ ಟೈಮ್ ಲೈನ್ಗೂ ಕೆಳಗಡೆ ಇರೋ ಟೈಮ್ ಲೈನ್ಗೂ ಡಿಫ್ರೆನ್ಸ್ ಏನಂದ್ರೆ, ಮೇಲೆ ಇರೋ ಟೈಮ್ ಲೈನ್ ಅಲ್ಲಿ ನೀವು ಎಷ್ಟು ವಿಡಿಯೋಸ್ ಇಂಪೋರ್ಟ್ ಮಾಡಿರ್ತೀರೋ ಅಷ್ಟು ವಿಡಿಯೋಸ್ನ ಜಸ್ಟ್ ನೀವು ಒಂದು ಸಿಂಗಲ್ ಲೈನ್ ಅಲ್ಲಿ ನೋಡ್ಕೋಬಹುದು. ನಾನು ಇವಾಗ ಇನ್ನೊಂದು ವಿಡಿಯೋ ಇಂಪೋರ್ಟ್ ಮಾಡ್ತೀನಿ, ನೀವು ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಇವಾಗ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೊಂದು ಕ್ಲಿಪ್ ಬಂತು. ಇವಾಗ ಟೋಟಲ್ ಆಗಿ ಇದರಲ್ಲಿ 2 ಕ್ಲಿಪ್ ಇದೆ. ನೀವು 2 ಕ್ಲಿಪ್ಪಲ್ಲಿ ಈ ಫಸ್ಟ್ ಕ್ಲಿಪ್ದು ನೀವು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಬೇಕಂದ್ರೆ ಇದನ್ನು ಸ್ಕ್ರೋಲ್ ಮಾಡಿ ಮೂವ್ ಮಾಡಿ ನೋಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಆದರೆ ನೀವು ಮೇಲಿರೋ ಟೈಮ್ ಲೈನ್ ಯೂಸ್ ಮಾಡಿದ್ರೆ ನೀವು ಜಸ್ಟ್ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ಸಾಕು, ನೀವು ಕಂಪ್ಲೀಟ್ ಫ್ರಂಟ್ಗೂ ಹೋಗ್ಬೋದು ಆ್ಯಂಡ್ ಕಂಪ್ಲೀಟ್ ಎಂಡ್ಗೆ ಲಾಸ್ಟ್ ಸೆಕೆಂಡ್ ಕ್ಲಿಪ್ಗೂ ಹೋಗ್ಬೋದು. ನೀವು ಇದಕ್ಕೆ ಎಷ್ಟು ಕ್ಲಿಪ್ ಬೇಕಾದರೂ ಇಂಪೋರ್ಟ್ ಮಾಡ್ಬೋದು. ಇವಾಗ ನಾನು ಇನ್ನೊಂದು 3ನೇ ಕ್ಲಿಪ್ ಕೂಡ ಇಂಪೋರ್ಟ್ ಮಾಡ್ತೀನಿ. ಇವಾಗ ಟೋಟಲ್ ಆಗಿ ಈ ಟೈಮ್ ಲೈನಲ್ಲಿ 3 ವಿಡಿಯೋಸ್ ಇದೆ. ನಾನು ಇವಾಗ ಕೆಳಗಡೆ ಇರೋ ಟೈಮ್ ಲೈನ್ನ ಯೂಸ್ ಮಾಡಿ ನಾನು ಏನಾದರೂ ಇವಾಗ 3rd ಕ್ಲಿಪ್ ನೋಡಬೇಕು ಅಂದರೆ ಇದನ್ನು ನಾನು ಸ್ವಲ್ಪ ಡ್ರ್ಯಾಗ್ ಮಾಡಿ ನೋಡೋಷ್ಟರಲ್ಲಿ ಲೇಟ್ ಆಗುತ್ತೆ. ಅದೇ ನಾವೇನಾದರೂ ಈ ಮೇಲೆ ಇರೋ ಟೈಮ್ ಲೈನ್ ಯೂಸ್ ಮಾಡಿದ್ರೆ ನೀವು ಜಸ್ಟ್ ಆ ಒಂದೇ ಒಂದು ಲೈನ್ ಮಾತ್ರ ಹೇಳ್ಕೊಂಡು ಹೋದ್ರೆ ನೀವು 3 ಕ್ಲಿಪ್ ಅಲ್ಲ, ನೀವು ಇನ್ನೂ 40 ಕ್ಲಿಪ್ ಆ್ಯಡ್ ಮಾಡಿದ್ರು ನೀವು ಕಂಟಿನ್ಯೂಸ್ ಆಗಿ ಒಂದೇ ಲೈನಲ್ಲಿ ನೋಡ್ಬೋದು. ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ಇದು ಒಂದು ಕ್ಲಿಪ್ಪು ಆ್ಯಂಡ್ ಇದು ಬಂದು ಸೆಕೆಂಡ್ ಕ್ಲಿಪ್ಪು ಆ್ಯಂಡ್ ಇದು ಬಂದು 3rd ಕ್ಲಿಪ್ಪು. ಇವಾಗ ನೀವು ಜಸ್ಟ್ ಕರ್ಸರ್ ಇಲ್ಲಿ ಪ್ಲೇಸ್ ಮಾಡಿದ್ರೆ ಸಾಕು, ನೀವು ಆಟೋಮೆಟಿಕಾಗಿ ಕೆಳಗಡೆನೂ ಮೂವ್ ಆಗುತ್ತೆ. ಇವಾಗ ನಾನೇನಾದರೂ ಈ ಕರ್ಸರ್ನ ಈ ರೆಡ್ ಲೈನ್ನ ನಾನು ಇಲ್ಲಿಗೆ ಪ್ಲೇಸ್ ಮಾಡಿದ್ರೆ ಸಾಕು, ಆಟೋಮೆಟಿಕಾಗಿ ನಿಮಗೆ ಆ ವಿಡಿಯೋ ಅಲ್ಲಿ ಏನಿದೆಯೋ ಅಲ್ಲಿ ಪ್ಲೇಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೂ ಮೈನಾಗಿ ಏನೇನು ಹೇಳೋಕ್ಕಿದೆ ಅಂದರೆ, ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಿದೆ, ನಿಮ್ಮ ಕರ್ಸರ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಆದರೆ ಇಲ್ಲೊಂದು ಫೋಟೋ ಸಿಂಬಲ್ ಇದೆ ಗೊತ್ತಾ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದಾದ್ರೂ ಒಂದು ಇಮೇಜ್ನ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಪ್ರಿವ್ಯೂ ವಿಂಡೋದಲ್ಲಿ ಪ್ರಿವ್ಯೂ ಮಾಡ್ಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಸೋರ್ಸ್ ಸ್ಟೆಪ್ ಅಂತ ಒಂದಿದೆ, ಇದು ಹೆಸರು ಸೋರ್ಸ್ ಸ್ಟೆಪ್ ಅಂತ. ನೀವು ಸೋರ್ಸ್ ಸ್ಟೆಪ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನೇನೆಲ್ಲ ಇಂಪೋರ್ಟ್ ಮಾಡಿದಿರೋ ಕಂಪ್ಲೀಟ್ ಆಗಿ ಅದು ಒಂದೇ ಟೈಮ್ ಲೈನಲ್ಲಿ ತೋರಿಸುತ್ತೆ. ಅದರಲ್ಲಿ ನಿಮಗೆ ಯಾವ್ಯಾವ ಕ್ಲಿಪ್ ಬೇಕೋ ಅದನ್ನು ಈಸಿಯಾಗಿ ಕಟ್ ಮಾಡ್ಕೋಬಹುದು. ನೀವು ಜಸ್ಟ್ ಇಲ್ಲಿ ರೆಡ್ ಕಲರ್ ಲೈನ್ ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ಐ ಅಂತ ಕ್ಲಿಕ್ ಮಾಡಿ ಆ್ಯಂಡ್ ನಿಮಗೆ ಎಲ್ಲಿ ಗಂಟ ಬೇಕು, ಜಸ್ಟ್ ಇಲ್ಲಿ ಗಂಟ ಮಾತ್ರ ಬೇಕು ಅನ್ಸ್ದಾಗ ಜಸ್ಟ್ ಅದು ಪಕ್ಕದಲ್ಲಿ ಓ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ಟೋಟಲ್ ಆಗಿ 6 ಆಪ್ಷನ್ಸ್ ನೋಡ್ಬೋದು. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಇನ್ಸರ್ಟ್ ಅಂತ. ನಾವು ಇನ್ಸರ್ಟ್ ಬಂದು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಯಾವುದಾದ್ರೂ 2 ಕ್ಲಿಪ್ ಮಧ್ಯೆ ಈ ಕ್ಲಿಪ್ನ ಇಂಪೋರ್ಟ್ ಮಾಡಬೇಕಾದ್ರೆ ಇನ್ಸರ್ಟ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಇವಾಗ ನೀವು ಇಲ್ಲಿ ಯಾವುದೋ 2 ಕ್ಲಿಪ್ ಇಲ್ಲ, ಸಿಂಗಲ್ ಕ್ಲಿಪ್ ಅನ್ನೋದ್ರಿಂದ ಇಲ್ಲಿ ನಾವು ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಇವಾಗ ನೀವು ಟೈಮ್ ಲೈನಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಗ್ಯಾಪ್ ಇದೆ, ಅಂದರೆ ಇಲ್ಲೊಂದು ಅಂದರೆ ಇದು 2 ವೀಡಿಯೋ ಸಪ್ರೇಟ್ ವೀಡಿಯೋ ಸೆಂಟ್ರಲ್ಲಿ ಗ್ಯಾಪ್ ಇದೆ ಗೊತ್ತಾ, ಇದು ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ನಾವು ಜಸ್ಟ್ ನೀವು ಆ ಕರ್ಸರ್ನಲ್ಲಿ ಪ್ಲೇಸ್ ಮಾಡಿ ಇಲ್ಲಿ ಇನ್ಸರ್ಟ್ ಸಿಂಬಲ್ ಇವಾಗ ನಿಮ್ಗೆ ಓಪನ್ ಆಗುತ್ತೆ. ಇವಾಗ ನಿಮಗೆ ಜಸ್ಟ್ ಇವಾಗ ಈ ವಿಡಿಯೋನ ಅಲ್ಲಿ ಇನ್ಸರ್ಟ್ ಮಾಡಬೇಕಂದ್ರೆ ಜಸ್ಟ್ ಡಬಲ್ ಕ್ಲಿಕ್ ಮಾಡ್ಕೊಂಡು ಇದನ್ನು ರೆಡ್ ಕಲರ್ ಆಗೋ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಜಸ್ಟ್ ನೀವು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋ ಇಂಪೋರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಈ ವಿಡಿಯೋ ಒಳಗಡೆ ಸೆಂಟ್ರಲ್ಲಿ ನಿಮಗೆ ಈ ವಿಡಿಯೋ ಇಂಪೋರ್ಟ್ ಆಗಿದೆ. ಆ್ಯಂಡ್ ಸೆಕೆಂಡ್ ಆಪ್ಷನ್ ಬಂದು ಅಪೆಂಡ್ ಅಂತ. ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಯಾವುದಾದ್ರೂ ಒಂದು ಕ್ಲಿಪ್ನ ಟೈಮ್ ಲೈನಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ತೀವಿ. ಇವಾಗ ನೀವೇನಾದರೂ ಈ ವಿಡಿಯೋನ ನೀವು ಟೈಮ್ ಲೈನಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊಂಡ್ರೆ ಜಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಜಸ್ಟ್ ಅಪೆಂಡ್ ಕೊಟ್ಟರೆ ಸಾಕು, ನಿಮಗೆ ಲಾಸ್ಟಲ್ಲಿ ಆ್ಯಡ್ ಆಗುತ್ತೆ. ಇದು ಮಾತ್ರ ಅಲ್ಲ, ನೀವು ಟೈಮ್ ಲೈನ್ ಇವಾಗ ನೀವು ಇಲ್ಲಿ ಇರ್ತೀರ ಅಂದ್ಕೊಳ್ಳಿ. ಇವಾಗ ಜಸ್ಟ್ ನನಗೆ ಈ ವಿಡಿಯೋನ ಅಂದರೆ ಈ ಇಮೇಜನ್ನ ನಾನು ಲಾಸ್ಟಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಜಸ್ಟ್ ಇದ್ಮೇಲೆ ಕ್ಲಿಕ್ ಮಾಡಿ ಅಪೆಂಡ್ ಅಂತ ಕೊಟ್ಟರೆ ನಿಮಗೆ ಲಾಸ್ಟಲ್ಲಿ ಆ್ಯಡ್ ಆಗುತ್ತೆ. ಆ್ಯಂಡ್ 3ನೇ ಆಪ್ಷನ್ ಬಂದು ರಿಪಲ್ ಓವರ್ ರೈಟ್. ನಾವು ಈ ರಿಪಲ್ ಓವರ್ ರೈಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಿಮಗೆ ಜಸ್ಟ್ ಯಾವ ವಿಡಿಯೋನ ಅಲ್ಲಿ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ಏನಿಲ್ಲ ನೀವು ರಿಪಲ್ ಓವರ್ ರೈಟ್ ಕೊಟ್ಟರೆ ನಿಮ್ಗೆ ಆ ವಿಡಿಯೋ ಡಿಲೀಟ್ ಆಗಿ ಆ ಪ್ಲೇಸಲ್ಲಿ ಈ ವಿಡಿಯೋ ಬಂದು ರಿಪ್ಲೇಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ಲೋಸ್ ಅಪ್. ಇವಾಗ ಕ್ಲೋಸ್ ಅಪ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ನೀವು ನಾರ್ಮಲ್ ಆಗಿ ಇವಾಗ ಈ ವಿಡಿಯೋ ನೋಡ್ತಾ ಇರ್ತೀರಾ, ಈ ವಿಡಿಯೋದಲ್ಲಿ ಅವ್ನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ನೀವು ಅದನ್ನು ಸ್ವಲ್ಪ ಝೂಮ್ ಮಾಡಿ ಎಲಬ್ರೇಟ್ ಆಗಿ ತೋರಿಸ್ಬೇಕಂದಾಗ ನೀವು ಜಸ್ಟ್ ಅಲ್ಲಿ ಪಾಸ್ ಮಾಡಿ, ನೀವು ಎಲ್ಲಿಂದ ಝೂಮ್ ಆಗಿ ತೋರಿಸ್ಬೇಕು ಅಂದ್ಕೊಂಡಿದ್ರು ಅಲ್ಲಿ ಏನಿಲ್ಲ, ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು,
ನಿಮ್ಮ ಟೈಮ್ಲೈನಲ್ಲಿ ಮೇಲೆ ಇನ್ನೊಂದು ವಿಡಿಯೋ ಇಂಪೋರ್ಟ್ ಆಗುತ್ತೆ. ಅಂದರೆ ನೀವು ಕೆಳಗಡೆ ಇರೋ ವಿಡಿಯೋನು ಮೇಲಿರೋ ವಿಡಿಯೋನು ಎರಡೂ ಸೇಮೇ. ಆದರೆ ಮೇಲೆ ಇರೋ ವಿಡಿಯೋದಲ್ಲಿ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇವಾಗ ಇಲ್ಲಿ ನೋಡಿ ಟೈಮ್ಲೈನ್ ತೋರಿಸ್ತೀನಿ. ಪ್ಲೇ ಮಾಡಿದ್ರೆ ಇವಾಗ ನೀವು ಸಡನ್ನಾಗಿ ನೋಡ್ಬೋದು, ನಿಮಗೆ ಒಂದು ಝೂಮ್ ಎಫೆಕ್ಟ್ ಕಾಣಿಸುತ್ತೆ. ಇಲ್ಲಿ ಅವ್ನು ಹೋಗ್ತಾ ಇರ್ತಾನೆ, ಜಸ್ಟ್ ಸಡನ್ನಾಗಿ ಝೂಮ್ ಆಗುತ್ತೆ. ಅದನ್ನೇ ನಾವು ಕ್ಲೋಸಪ್ಪಲ್ಲಿ ತೋರಿಸೋದು, ಇದನ್ನು ಕ್ಲೋಸಪ್ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಲೇಸ್ ಆನ್ ಟಾಪ್. ಪ್ಲೇಸ್ ಆನ್ ಟಾಪ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಒಂದ್ರ ಮೇಲೆ ಒಂದು ಹಾಕೋದು. ನೀವು ಅನ್ಕೊಳ್ತಾ ಇರೋದಲ್ಲ, ಇವಾಗ ನಿಮಗೆ ಯಾವುದಾದ್ರೂ ವಿಡಿಯೋ ಅಥವಾ ಇಮೇಜು ಈ ವಿಡಿಯೋ ಮೇಲೆ ಪ್ಲೇಸ್ ಆಗಬೇಕು ಅಂದ್ಕೊಂಡಿದ್ರೆ ನೀವು ಜಸ್ಟ್ ನಿಮ್ಗೆ ಯಾವ ವಿಡಿಯೋ ಅಥವಾ ಇಮೇಜ್ ಸೆಲೆಕ್ಟ್ ಮಾಡಬೇಕು ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡಿ, ನೀವು ಜಸ್ಟ್ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಪ್ಲೇಸ್ ಆನ್ ಟಾಪ್ ಕೊಟ್ಟರೆ ನೀವು ಆ ವಿಡಿಯೋ ಮೇಲೆ ಇಂಪೋರ್ಟ್ ಆಗುತ್ತೆ. ನೀವು ಇಲ್ಲಿ ಟೈಮ್ ಲೈನಲ್ಲೂ ನೋಡ್ಬೋದು, ನಿಮಗೆ ಫಸ್ಟ್ ಲೇಯರು, ಸೆಕೆಂಡ್ ಲೇಯರ್ ಆ್ಯಂಡ್ ಮೂರನೇ ಲೇಯರಲ್ಲಿ ಇದು ಆ್ಯಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೋರ್ಸ್ ಓವರ್ ರೈಟ್ ಅಂತ. ಈ ಸೋರ್ಸ್ ಓವರ್ ರೈಟ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿ ಕ್ಯಾಮ್ ವೀಡಿಯೋಸ್ ಎಡಿಟ್ ಮಾಡಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ನಾವು ಈ ಕಟ್ ಪೇಜ್ನ ಮೇಯ್ನಾಗಿ ಯೂಸ್ ಮಾಡೋದು ಏನಕ್ಕಂದರೆ ಮಲ್ಟಿ ಕ್ಯಾಮ್ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮಲ್ಟಿ ಕ್ಯಾಮ್ ಎಡಿಟಿಂಗ್ ಬಗ್ಗೆ ಹೇಳ್ಕೊಡೋಣ ಅಂದರೆ ನನ್ನ ಹತ್ರ ಮಲ್ಟಿ ಕ್ಯಾಮ್ ಫುಟೇಜಸ್ ಯಾವುದೂ ಇಲ್ಲ. ನಿಮ್ಗೇನಾದರೂ ಮಲ್ಟಿ ಕ್ಯಾಮ್ ವಿಡಿಯೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಹೇಳ್ಕೊಡ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮಲ್ಟಿ ಕ್ಯಾಮ್ ಅಂತ ಕಮೆಂಟ್ ಮಾಡಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಂಪಲ್ ಫುಟೇಜಸ್ ಜೊತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ನ ಲೀವ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀನಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಆ್ಯಂಡ್ ಎಡಿಟಿಂಗ್ ಟ್ರಿಕ್ಸ್ನ ತಿಳ್ಕೊಳ್ಳೋಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.